ನೀನು ಹೋದ ಜನ್ಮದಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿದೆ ಅನ್ಸುತ್ತೆ. ಅದರಲ್ಲೂ ಸೀರಿಯಲ್ ಸ್ಕ್ರಿಪ್ಟ್ ರೈಟ್ರು. ಈ ಅತ್ತೆ ಸೊಸೆ ಕಿರಿಕು, ಗಂಡ ಹೆಂಡತಿ ಜಗಳ, ಇದನ್ನೆಲ್ಲ ಬಾರ್ದು ಬೇಸತ್ತೋಗಿದ್ಯಾ. ಹೋದ ಜನ್ಮದನ್ನೇ ಇವಾಗಲೂ ಕ್ಯಾರಿ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ಡ್ರಾಮಾ, ಹೆವಿ ಡ್ರಾಮಾ. ಇಲ್ಲಿ ಸೀರಿಯಸ್ ಆಗಿ ಸೀಕ್ರೆಟ್ ಆಗಿ ಯಾರು ವಿಲನ್ ಆಗಿರ್ಬೋದು, ಯಾರು ಯಾರನ್ನ ಗಾಳಾಗ್ತಿರ್ಬೋದು, ಇದನ್ನೆಲ್ಲ ನೀವು ನೋಡ್ಬೇಕೆ? ಹಾಗಿದ್ರೆ ಈಗೂ ಉಂಟೆ ನಮ್ಮ ಮನೆ ಕತೆ ನಿಮ್ಮ ಜೊತೆ. ಏನ್ ಕತೆ ನಿಂದು? ಏನೋ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ತಮಾಷೆ ಮಾಡ್ತೀಯಾ, ಕಾಮಿಡಿ ಮಾಡ್ತೀಯಾ? ಕಾಮಿಡಿ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಸಲ ಈ ಜಿ ಕುಟುಂಬದಲ್ಲಿ ದಿ ಬೆಸ್ಟ್ ಸ್ಕ್ರೀನ್ ಪ್ಲೇ ನಿನಗೆ ಫಿಕ್ಸ್. ಕೃಷ್ಣ, ನೀನಿದ್ಯಾ ನೋಡು, ಎಲ್ಲ ವಿಷಯನೂ ತಮಾಷೆಗೆ ಮಾತಾಡ್ತೀಯಲ್ಲೋ. ಯಾಕೋ ಹಿಂಗೆ ನೀನು? ಯಶೋ, ನಿನಗೊಂದು ಮಾತು ಹೇಳ. ಏನೋ ಕಾಮಿಡಿನಾ? ಯಾರೋ ಪ್ಲಾನ್ ಮಾಡ್ತಾರೆ, ಯಾರೋ ಬಲೆಗೆ ಹಾಕೊಳ್ಳೋದಕ್ಕೆ ಈ ಥರ ಫೋಟೋ ರೆಡಿ ಮಾಡಿಸ್ತಾರೆ, ನಮ್ಮನ್ನು ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಈ ಥರ ಎಲ್ಲ ನೀನು ಮಾತಾಡ್ತಿದ್ಯಲ್ಲ, ಇದೆಲ್ಲ ಸುಳ್ಳು ಯಶು. ಈ ಥರದ್ದೇನು ಇರಲ್ಲ. ಇದೆಲ್ಲ ಬರೀ ನಿನ್ನ ತಲೆಯಲ್ಲಿದೆ ಅಷ್ಟೇ. ನಿಮಗೆ ಒಂಥರ ಭ್ರಮೆ, ಈ ಭಯದಿಂದ ಬರ್ತಿರೋ ಭ್ರಮೆ. ಈ ಫೋಟೋ ನಮ್ಮ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ವ್ಯಕ್ತಿ ತಿಳ್ಕೊಂಡು ಅದನ್ನು ಯಾರ ಹತ್ರನೂ ಕೇಳದೆ ಹೇಳ್ದೆ ಅದನ್ನು ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬಂದು ಅದೇ ಜಾಗದಲ್ಲಿ ಇಟ್ಟಿದ್ದಾರೆ. ನಿನಗೆ ಅಲ್ಲೇ ಗೊತ್ತಾಗಲ್ವಾ ಆ ವ್ಯಕ್ತಿತ್ವ ಎಂಥದ್ದು ಅಂತ? ಇದು ಬೆಲೆ ಕಟ್ಟಕ್ಕಾಗಲ್ಲ ಯಶು. ಇದು ಅವ್ರ ಒಳ್ಳೆತನ ತೋರಿಸುತ್ತೆ. ಈ ಪ್ರಪಂಚದಲ್ಲಿ ಈ ಥರ ಒಳ್ಳೆ ಜನರು ಇದ್ದಾರೆ ಅಂತ ತೋರಿಸುತ್ತೆ. ಅದರಲ್ಲೂ ಇರಕ್ಕೂ ಒಬ್ಳು. ನಾನು ನಂಬು ಯಶೋ. ಅಮ್ಮ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ನೋಡು, ಅಮ್ಮನು ನಗ್ನಗ್ತಾ ಹೂ ಅಂದ್ಲು. ಹುಡುಗಾಟ ಆಡ್ತಿದ್ಯಾ? ಅವ್ರು ಹೇಗೋ ಮಾತಾಡೋದಕ್ಕಾಗುತ್ತೆ? ಅಮ್ಮ ಮಾತಾಡೋದು ಬರೀ ನನಗೆ ಮಾತ್ರ ಕೇಳಿಸುತ್ತೆ ಯಶೋ, ನಿಮಗೆಲ್ಲ ಕಿವಿ ಹೈಬು. ನೀನು ಸುಮ್ಮನೆ ತಲೆಗೆ ಏನೇನೋ ಹುಳ ಬಿಡ್ಕೋಬೇಡ. ನೋಡೋ, ಆರಾಮಾಗಿರೋದು ಕಲಿ. ನಾವು ಒಳ್ಳೆ ಜನ ಅಂದಮೇಲೆ ನಮ್ಮ ಸುತ್ತನ ಒಳ್ಳೆ ಜನ ಇರ್ತಾರೆ. ಅಮ್ಮ, ನೀನು ಯಶುನ ಸ್ವಲ್ಪ ಕೂಲಾಗಿಡು, ಓಕೆನಾ? ಬರಲಾ? ಮುದ್ದು ಯಶು, ಹೋಗ. ಬಜಾರ್ ಏನು ಸಮಾಚಾರ? ಲವ್, ಆ ರೂಮ್ ಅಷ್ಟು ಸಖತ್ತಾಗಿದೆ. ಒಳ್ಳೆ ಹೂ ಬಿಟ್ಟಿರೋ ಹೂ ತೋಟದ ಥರ. ನೀನೇನೋ ಏನಕ್ಕೋಸ್ಕರ ಬಂದಿದ್ದೀನಿ ಅಂತ ಮರ್ತೋಗಿರೋ ಮಾಲಿ ಥರ ಕೂತಿದ್ಯಲ್ಲ ಗುರುವೆ. ಏನು ಲವ್, ನಿನ್ನ ಲೈಫಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರೋ ದಿನ. ನಿನ್ನ ನೋಡಿದ್ರೆ ಹೊರಟೋಗಿರೋ ಬಸ್ಸಿಗೋಸ್ಕರ ಕಾಯ್ತಾ ಕೂತಿರೋ ಥರ ಇದೆಯಲ್ಲ ಗುರುವೆ. ನಾನೇನು ಇವಾಗ ಹೋಗಿ ರೆಡಿ ಆಗಬೇಕಾ? ಒಂದ್ಸಲಿ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಮತ್ತೆ ಹೇಳಕ್ಕೆ ನನಗೂ ನಾಚಿಕೆ ಆಗತ್ತೆ ಕಣ. ಸರಿ ಕೇಳಿಸ್ಕೊ. ಮದುವೆ ಟೈಮಲ್ಲಿ ಪಂಚೆ, ಶಾಲು, ಈ ಮೇಕಪ್, ಬಿಲ್ಡಪ್ ಇದೆಲ್ಲ ಯಾರಿಗೋಸ್ಕರನಪ್ಪ? ಫೋಟೋಸ್ಗೋಸ್ಕರ, ಬಂದಿರೋ ನೆಂಟ್ರಿಗೋಸ್ಕರ. ಆಮೇಲೆ ಅವ್ರೇನಾದ್ರು ಅಂದ್ಬಿಟ್ರೆ ನೆಂಟ್ರಿಗೋಸ್ಕರ. ಕರೆಕ್ಟ್ ಕಣ. ಲೇ, ಸಾವಿರಾರು ಜನ ಬರ್ತಾರೆ, ತಿಂತಾರೆ, ಅಕ್ಷತೆ ಹಾಕಿ ನಿನಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಮೇಲೆ ಮನೆಗೆ ಹೋಗಿ ಮಲ್ಕೋತಾರೆ. ಇದೆಲ್ಲ ಮರ್ತ್ಬಿಡ್ತಾರೆ ಕಣೋ. ನೀನು ಏನು ಹಾಕ್ಕೊಂಡಿದ್ದೆ, ಹೆಂಗಿದ್ದೆ, ಇದ್ಯಾವುದು ನೆನಪಲ್ಲಿರಲ್ಲ. ಒಂದು ಹೇಳ, ಅವರೆಲ್ಲ ಬರೋದು ಬರೀ ಊಟಕ್ಕೋಸ್ಕರ ಕಣ. ಇವತ್ತಿಂದ ನಿನ್ನ ಲೈಫಲ್ಲಿ ನೀನು ಏನು ಹಾಕ್ಕೊಂಡಿದ್ಯಾ, ನೀನು ಹೆಂಗೆ ಕಾಣಿಸ್ತಿದ್ಯಾ, ಇದೆಲ್ಲ ಮ್ಯಾಟ್ರ್ ಆಗೋದು ಆ ಸೊಸೈಟಿಗೋಸ್ಕರ ಅಲ್ಲ. ಫ್ರಂಟ್ ರೋ ಅಲ್ಲಿ ಕೂತಿರ್ತಾರಲ್ಲ ಆ ಆಡಿಯನ್ಸ್ಗೋಸ್ಕರ. ಆ ಆಡಿಯನ್ಸ್ ಯಾರು ಹೇಳು? ಅತ್ತಿಗೆ. ಲೇ ನನ್ನ ಮಗನೇ, ನಿನ್ನ ಸ್ಟೇಜು, ನಿಂದ ಸ್ಟೋರಿ ಎಲ್ಲ ಚೇಂಜ್ ಕಣ. ಇವತ್ತಿಂದ ಮ್ಯಾಟ್ರ್ ಆಗೋದು ಒಬ್ಬರಿಗೆ, ಅದು ಯಾರು? ಕಲ್ಯಾಣಿಗೆ. ಕರೆಕ್ಟ್. ಲವ್, ನೀನು ಹುಟ್ಟಿರೋ ದಿನ ಬಿಟ್ಟರೆ ನಿನಗೆ ತುಂಬಾ ಸ್ಪೆಷಲ್ ಆಗಿರೋ ದಿನ ಅಂದರೆ ಇವತ್ತೇ.
ಹೊಸ ಕತೆ ಶುರು ಆಗ್ತಿದೆ. ನಾಳೆ ಬೆಳಗ್ಗೆಯಿಂದ ನೀನಲ್ಲ, ನೀನು ಅವನು. ಲೋ ಕೃಷ್ಣ, ಭಯ ಆಗ್ತಿದೆ ಕಣೋ. ಭಯನಾ? ಲೇ, ಮದುವೆ ಮನೇಲಿ ಹೆಗ್ಲಿಗೆ ಹೆಗ್ಲು ಟಚ್ ಮಾಡಿಕೊಂಡು ಕೈ ಹಿಡ್ಕೊಂಡು ಏನೋ ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಮಾಡಿದ್ರಲ್ಲೋ, ಆವಾಗ ಭಯ ಆಗಲಿಲ್ವಾ? ಆವಾಗ ಈ ಕುಚ್ಚು ಗಾಳಿ ಬಿರುಗಾಳಿ ಏನೂ ಆಗಲಿಲ್ವಾ? ಅವಳು ನಾನು ಸರಿಯಾಗಿ ನೋಡಲೇ ಇಲ್ಲ ಕಣೋ. ನೋಡಲಿಲ್ಲ? ಇಡೀ ಮದುವೆಯಲ್ಲಿ ಅವಳು ಒಂದು ಸಲನೂ ನನ್ನ ಕಣ್ಣೆತ್ತು ನೋಡಲಿಲ್ಲ. ಆದರೆ ಒಂದೇ ಒಂದು ಸಲ ಹೇಳ, ಒಂದೇ ಒಂದು ಸಲ ಕಣ್ಣೆತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲು ಕಣೋ. ಅದು ಸ್ಟ್ರೇಟಾಗಿ ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಟ್ಲು ಕಣೋ. ಅಷ್ಟೇ. ಆ ಸ್ಮೈಲ್ ಇಂದ ನನಗೆ ಏನಾಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಮದುವೆನೇ ಮುಗ್ದೋಗಿತ್ತು ಕಣೋ. ಆದರೆ ಆ ಸ್ಮೈಲು ಪದೇ ನನ್ನ ಕಣ್ಮುಂದೆನೇ ಬರ್ತಿತ್ತು ಕಣೋ. ಮಜಾ ಇದೆ. ಲೇ, ನಿನಗಾಗಿರೋದು ಏನು ಅಂತ ಗೊತ್ತಾ? ಏನಾಗಿದೆ? ಕಂಗ್ರ್ಯಾಚುಲೇಷನ್ ಬ್ರದರ್, ಲವ್ ಆಗಿದೆ ನಿನಗೆ. ಮಗ, ಅವಳದೊಂದು ಸ್ಮೈಲ್ ಹಿಡ್ಕೊಂಡು ಇಡೀ ಜೀವನ ಕಳಿಯೋ ಪ್ರೋಗ್ರಾಮ್ ಹಾಕೊಂಡಿದ್ಯಲ್ಲ, ಇದು ಕಣೋ ನಿಜವಾದ ಲವ್ ಅಂದ್ರೆ. ಲೇ, ಈ ಸಿನಿಮಾದಲ್ಲಿ ಹಾಡೆಲ್ಲ ತೋರಿಸ್ತಾರಲ್ಲ, ಆ ಥರ ಲವ್ ಅಲ್ಲ ಇದು ಮಗನೇ, ಪ್ಯೂರ್ ಲವ್. ಹ್ಞೂ ಕಣ ಕೃಷ್ಣ, ಆ ಒಂದೇ ಒಂದು ಸ್ಮೈಲು ಇಡೀ ಪ್ರಪಂಚನೇ ಮರ್ಸ್ಬಿಡ್ತು ಕಣೋ. ಈ ನಗು ಇದೆಯಲ್ಲ, ಲೇ, ಇದು ಪುಸ್ತಕದ ಮೊದಲನೇ ಪೇಜ್ ಕಣೋ. ನೀನು ಜೀವನದಲ್ಲಿ ಬರೆಯ ಕೊಟ್ಟಿರೋ ಪುಸ್ತಕ ಅವಳು. ನೋಡು, ಪ್ರತಿದಿನ ಪ್ರತಿ ಅಧ್ಯಾಯ ನೀನು ಏನು ಮಾಡಬೇಕು ಇದೆಲ್ಲ ಡಿಸೈನ್ ಮಾಡೋದು ನಿನ್ನ ಕೈಲಿದೆ. ಲೇ, ನಿನ್ನ ಯಾರು ಕೇಳಲ್ಲ ಕಣೋ, ಯಾರು ರಿಸ್ಟ್ರಿಕ್ಟು ಮಾಡಲ್ಲ, ನೀನು ಏನು ಬೇಕಾದ್ರೂ ಮಾಡ್ಬೋದು. ನೀನೇನು ಹೇಳ್ತಿದ್ದೋ ನಂಗೆ ಅರ್ಥ ಆಗ್ತಿಲ್ಲ, ಆದರೆ ಫೀಲಿಂಗ್ಸ್ ಅರ್ಥ ಆಗ್ತಿದೆ ಕಣೋ. ಅಪ್ಪ, ಇದೇ ಮೇನ್. ಅವಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋತೀನಿ ಕೃಷ್ಣ, ಫುಲ್ಲಾಗಿ. ಯಾವುದಕ್ಕೋಸ್ಕರ ಬಿಡಲ್ಲ. ಅವಳು ಯಾವ ವಿಷಯನೂ 7ನೇ ಸಲ ನನಗೆ ಎಕ್ಸ್ಪ್ಲೇನೇ ಮಾಡಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅವಳನ್ನ. ಇದೇ ಜೋಶ್ ಇರಲಿ, ಇದೇ ಜೋಶ್ ಇಟ್ಕೋ, ಓಕೆನಾ? ಆಮೇಲೆ ಆಯ್ತಾಯ್ತಿರೋ, ಹೋಗ್ತೀನಿ. ಬಸ್ಸು ಡೋಂಟ್ ಮಿಸ್ಸು. ನೀವು ಹೋಗ್ತೀಯಲ್ವಾ? ಹೋಗ್ತಿದ್ದೀರಾ? ಚೆಲುವೆ ನಿನ್ನ ನೋಡಲ್ಕು ಮಾತುಗಳು ಬರದವ